ಇತಿಹಾಸವೆಂಬ ಈ ತೇರನ್ನು ಎಳೆಯೋ ಒಂದು ಕುತೂಹಲ ಜೊತೆಗೆ ಅದರ ಮೇಲಿರೋ ಕಾಳಜಿ ಏನು ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಒಂದು ಆ ಜರ್ನಿನಲ್ಲಿ ನಿಮ್ಮನ್ನು ಬಹಳ ಕಾಡಿರೋ ಒಂದಷ್ಟು ಘಟನೆಗಳು ಯಾವುವು? ತುಂಬ ಕಾಡುತ್ತಮ್ಮ. ಮೊದಲನೇದಾಗಿ ನನಗೆ ನಿಜವಾದ ಭಾರತ ಏನು ಅಂತ ಗೊತ್ತಾಯ್ತು ಈಗ 6-7 ವರ್ಷದಲ್ಲಿ. ನಾವು ನೋಡೋ ಭಾರತನೇ ಬೇರೆ. ಬೆಂಗಳೂರಲ್ಲಿ ಕೂತ್ಕೊಂಡು ಆಫೀಸ್ಗಳಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ನಾವು ಯಾವತ್ತು ನೀವು ಅಬ್ಸರ್ವ್ ಮಾಡಿ ಬೆಂಗಳೂರಲ್ಲಿ ನಾವು ಒಂದಷ್ಟು ಜನ ಗುಂಪು ಕಟ್ಕೊಂಡಿರ್ಬೋದು, ನಾನು ನೀವೇ ಇರ್ಬೋದು, ಯಾವತ್ತು ನಾವು ನಮ್ಮ ಜಾತಿ ಕೇಳಲ್ಲ, ಎಲ್ಲಿವರೆಗೂ ಕೇಳಲ್ಲ. ಫಸ್ಟ್ ಆಫ್ ಆಲ್ ಹೆಸರು ತಿಳ್ಕೊಂಡ್ರೆ ಅದೇ ಜಾಸ್ತಿ. ಯಾವ ಊರು, ನಿಮ್ಮ ತಂದೆ ಏನು ಮಾಡ್ತಾರೆ, ಅದೆಲ್ಲ ಒಂಚೂರು ಇಲ್ಲಿದು ಒಂದು ಹಳೆ ಅದು ಬಿಟ್ಟು ಅದನ್ನು ಈಗ ಯಾರು ಕೇಳಲ್ಲ, ನಾನು ಯಾರನ್ನು ಕೇಳಲ್ಲ. ಒಂದು ಪಕ್ಕದ ಮನೆಯವ್ರ ಹೆಸರು ನಾವು ತಿಳ್ಕೊಳಕ್ ಹೋಗಲ್ಲ. ಇಲ್ಲಿ ಆ ರೀತಿ ಬದುಕ್ತಾ ಇರ್ತೀವಿ. ವೈಫೈ ಇವಾಗ ವೈಫೈ ಕನೆಕ್ಷನ್ ಹೋದಾಗ ಪಕ್ಕದ ಮನೆಯವ್ರದ್ದು ವೈಫೈ ಐಡಿ ಗೊತ್ತಾಗತ್ತೆ, ಬಿಟ್ರೆ ಬೇರೆ ಇನ್ನೇನಿಲ್ಲ. ಇಂಥ ಸಮಾಜದಲ್ಲಿ ನಾವು ಬದುಕ್ತಿರುವಾಗ ಆದ್ರೆ ನಿಜವಾದ ಸಮಾಜ ಹೇಗಿದೆ ಅಂದರೆ ಅದು ಇನ್ನೂ 100-150 ವರ್ಷ ಹಿಂದೆ ಇದೆ. ನಿಜವಾದ ಸಮಾಜ ಹಿಂಗಿಲ್ಲ. ಇದು ನಾವು ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ನಾವು ಓಡಾಡ್ತಾ ಇದ್ದೀವಲ್ಲ, ಅದು ಕ್ರೀಮಿ ಲೇಯರು, ಟಾಪ್ ಲೇಯರಲ್ಲಿದು. ಒಳಗಡೆ ಪೂರ್ತಿ ನಾವು ಇನ್ನೂ 2 ಶತಮಾನ ಹಿಂದೆ ಇದ್ದೀವಿ. ಯಾಕೆ ಅಂತಂದರೆ ಈಗ ನಾನು ಯಾವುದೋ ಊರಿಗೆ ಹೋಗಿ ವಿಡಿಯೋ ಮಾಡ್ತೀನಿ, ಅವ್ರು ಕೇಳ್ತಾರೆ ನೀನು ನಮ್ಮವನ, ನೀನು ಇಲ್ಲ, ಮತ್ತು ಇವ್ರನ್ನ ಯಾಕೆ ವಿಡಿಯೋ ಮಾಡ್ತಾ ಇದೀಯಾ ನೋಡಿದ್ರಾ? ಅವ್ರಿಗೆ ಇವತ್ತಿನ ಹೇಗೆ ಆಗಿದೆ, ಇವತ್ತಿನ ಈ ಇತಿಹಾಸದಲ್ಲೂ ಹೀರೋಗಳಿದ್ದಾರೆ, ಈ ಚಲನಚಿತ್ರರಂಗದಲ್ಲೂ ಹೀರೋಗಳಿದಾರಲ್ಲ, ಆ ಥರ ಇತಿಹಾಸದಲ್ಲೂ ಹೀರೋಗಳಿದ್ದಾರೆ. ಯಾರು ಸರ್? ಎಲ್ಲರೂ ಇದ್ದಾರೆ ಹೀರೋಗಳು. ಅಂದರೆ ಈ ಮದಕರಿ ನಾಯಕರು ಹೀರೋ, ಕೆಂಪೇಗೌಡರು ಹೀರೋ, ಕೃಷ್ಣದೇವರಾಯನು ಹೀರೋ, ಎಲ್ಲರೂ ಹೀರೋಗಳಿದ್ದಾರೆ. ಮೈಸೂರು ಮಹಾರಾಜರು ಹೀರೋ. ಈಗ ಹೇಗಾಗಿದೆ ಅಂತಂದರೆ ಮದಕರಿ ನಾಯಕರನ್ನ ನಾವೇನಾರು ಹೇಳ್ಬೇಕಂದ್ರೆ, ನಾನು ನಾಯಕ ಆಗಿದ್ರೆ ನನಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ಆ ರೀತಿ ಈ ಮೈಸೂರು ಮಹಾರಾಜರನ್ನ ನನಗೆ ಮೊನ್ನೆ ಯಾವಾಗಲೂ ಈಗ 2 ವರ್ಷದಲ್ಲಿ ಟಿ ವಿನಲ್ಲಿ ಕೇಳಿದ್ರು, ಇಷ್ಟೆಲ್ಲ ಹೇಳ್ತಿರಲ್ಲ ಸರ್ ನೀವು. ನಾನು ಪ್ರತಿ ವರ್ಷ ದಸರಾ ಕಮೆಂಟ್ರಿ ಕೊಡೋಕ್ಕೆ ಹೋಗ್ತೀನಿ, ಟಿ ವಿಗಳಿಗೆ ಪ್ರತಿ ವರ್ಷ ಹೋಗ್ತೀನಿ. ಅವಾಗ ಹೇಳ್ತಿದ್ರು, ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ಮತ್ತು ಯಾಕೆ ನಾವು ಮಹಾರಾಜರು ನೆನೆಸಲ್ಲ ಅಂತ ಕೇಳಿದ್ರು. ಅವ್ರಿಗಂದೆ ಮಹಾರಾಜರಿಗೆ ಜಾತಿ ಬೆಂಬಲ ಇಲ್ಲ, ಅವ್ರು ಯಾವ ಜಾತಿ ಅಂತಲೇ ಗೊತ್ತಿಲ್ಲ ಇಲ್ಲಿ ಯಾರಿಗೂ. ಹಾಗಾಗಿ ಅವರು ಯಾರು ನಮ್ಮವರಲ್ಲ ಅಂತ ಸುಮ್ಮನೆ ಕೂತಿದ್ದಾರೆ. ಅವ್ರು ಯಾವ್ದಾದ್ರು ಜಾತಿ ಇದ್ಬಿಟ್ಟಿದ್ದರೆ ಆ ಮಹಾರಾಜರ ಹೆಸರು ಬೀದಿ ಗಲ್ಲಿ ಇರ್ತಾಯಿತ್ತು. ಇದು ನಮ್ಮ ನಿಜವಾದ ಭಾರತ, ನಿಜವಾದ ನಾಡು. ಇನ್ನೂ ಅಲ್ಲೇ ಇದ್ದೀವಿ, ಅದೇ ಸಿಸ್ಟಮಲ್ಲೇ ಇದ್ದೀವಿ. ಇನ್ನೂ ಜಾತಿ ಮತ ಭೇದ ವರ್ಣ ಇನ್ನೂ ಅಲ್ಲೇ ಅದನ್ನೇ ಆಚರಣೆ ಮಾಡ್ಕೊಂಡು ನಾವು ಸುಖವಾಗಿದ್ದಾರೆ ನಮ್ಮ ಜನ. ನಾವು ಕ್ರೀಮಿ ಲೇಯರ್ ಜನ ಮಾತ್ರ ಇದೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತೀವಲ್ಲ, ಆದರೂ ಅದು ಎಳೆಯುತ್ತೆ ಹಿಂದಕ್ಕೆ. ಇಲ್ಲ ನೀವು ಹೋಗೋಕ್ಕಾಗಲ್ಲಪ್ಪ, ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಬಟ್ ಅದನ್ನೆಲ್ಲ ಮಾಡಲ್ಲ, ಬಟ್ ಮಾಡ್ತಾ ಇರ್ತೀವಿ. ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಕೇಳ್ತಿರ್ತಾರೆ. ಅವ್ರಿಗೇನಂತಂದರೆ ಅವ್ರದ್ದೇ ಜಾತಿಯವನು ಆ ಇತಿಹಾಸದ ಹೀರೋದ ಇದು ಮಾಡಿದಾಗ, ವಿಡಿಯೋ ಮಾಡಿದಾಗ ಅದು ಹೆಚ್ಚಿನ ಪ್ರಾಶಸ್ತ್ಯ. ಎಲ್ಲ ಕಟು ಸತ್ಯಗಳು ಇವೆಲ್ಲ ನನಗೆ ಚೆನ್ನಾಗಿ ಗೊತ್ತಾಯಿತು, ಈ ಸತ್ಯಗಳು ಚೆನ್ನಾಗಿ ಗೊತ್ತಾಯಿತು. ಅಂದರೆ ಇವತ್ತು ನಾವು ನಗರಗಳಲ್ಲಿ ಇರೋ ವಾತಾವರಣ ಬೇರೆ, ಆದರೆ ನಗರದ ಒಳಗಿನ ಹಳ್ಳಿಗಾಡುಗಳಲ್ಲಿರುವ ನಾಗರಿಕತೆ ಬೇರೆ ಅಂತೀರಿ. ಹೌದು. ಯಾಕೆಂತಂದರೆ ಇದನ್ನು ಬದಲಾಯಿಸೋದು ಸರ್, ಇದು ಭಾಳ ಕಷ್ಟಮ್ಮ. ಇಲ್ಲಿ ನೋಡಿ ಹೇಗಾಗುತ್ತೆ ಅಂತ. ಇದನ್ನು ಬದಲಾಯಿಸೋಕ್ಕೆ ನಾವು ರಾಜಾ ರಾಮಮೋಹನ್ ರಾಯ್ ಕಾಲದಿಂದನೂ ಬಂದಿದ್ದೀವಿ. ಅವರು ಭಾಳ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ವಿಧವಾ ವಿವಾಹ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನಾಗುತ್ತೆ, ಇಲ್ಲಿ ಕೆಟ್ಟು ಪಟ್ಟಣ ಸೇರು ಅಂತ ಒಂದು ಗಾದೆ ಇದೆಯಲ್ಲ, ಅದು ಅಕ್ಷರಶಃ ಸತ್ಯ. ನೀವು ಹಳ್ಳಿಯಲ್ಲಿ ಇದ್ಕೊಂಡು ಆ ಕಾನೂನಿಗೆ ನೀವು ಒಳಪಡಲಿಲ್ಲ ಅಂದರೆ ನೀವು ಆ ಹಳ್ಳೀಲಿ ಇರೋಕ್ಕಾಗಲ್ಲ, ನಿಮ್ನ ಇರೋಕ್ಕೆ ಬಿಡಲ್ಲ. ಆ ಹಳ್ಳಿಲಿ ನಿಮ್ನ ಇರೋಕ್ಕೆ ಬಿಡಲ್ಲ, ನೀವು ಪಟ್ಟಣಕ್ಕೆ ಬರಬೇಕು. ಆಗ ಅವರು ಮಾತಾಡೋದು ಕೆಟ್ಟು ಪಟ್ಟಣ ಸೇರು, ಆಗ ಅವರು ಅದನ್ನು ಮಾತಾಡ್ತಾರೆ. ಸೊ ಈ ಕೆಟ್ಟು ಅಂದರೆ ಅವ್ರ ದೃಷ್ಟಿನಲ್ಲಿ ಪ್ರೋಗ್ರೆಸಿವ್ ಥಿಂಕಿಂಗ್ ನಾವೇನು ಮಾಡ್ತೀವಲ್ಲ ಅದೇ ಕೆಟ್ಟೋಗೋದು. ನೀವು ಆ ಹಳ್ಳಿಯ ಅಂದರೆ ನೀನು ಯಾವುದು ಜಾತಿ ಮತ ನೋಡದೆ ಬೆರೀತಿರ್ತೀಯ, ಎಲ್ಲ ಯಾರ್ಯಾರು ಮನೆಗೆ ಸೇರಿಸ್ಕೊತೀಯ, ನೀನು ಯಾರ್ಯಾರೋ ಮನೆಯಲ್ಲ ಊಟ ಮಾಡಿಬಿಡ್ತೀಯ, ಈ ರೀತಿ. ಸೊ ಇದು ನಮ್ಮ ದೇಶದಲ್ಲಿ ಬದಲಾಯಿಸೋದು ಅಸಾಧ್ಯ. ಈಗ ನಮ್ಮಲ್ಲಿ ಇವಾಗ ಸ್ಮಾರ್ಟ್ಫೋನ್ ಬಂತು, ಟೆಕ್ನಾಲಜಿ ಬಂತು, ನಮಗೆಲ್ಲ ವಾಟ್ಸ್ಯಾಪ್ ಬಂತು. ವಾಟ್ಸಪ್ಪಲ್ಲಿ ಜಾತಿ ಗುಂಪು ಬಂತು ಅಷ್ಟೇ. ಅಲ್ಲೂ ಅದನ್ನೇ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನೀವು ನೋಡಿ ಯಾವ್ದಾದ್ರು ವಾಟ್ಸಪ್ಪಲ್ಲಿ ಜಾತಿ ಗುಂಪುದೊಂದು ಇವನು ಮೆಂಬರ್ ಆಗೇ ಆಗಿರ್ತಾನೆ, ಎನಿಬಡಿ ಅವ್ನು ಜಾತಿ ಗುಂಪಿಂದೊಂದು ಇದ್ದೇ ಇರುತ್ತೆ. ಇದೆಲ್ಲ ಬೇರೆ ಊರು ಬಿಡಿದೆ. ಹೌದು, ಅದಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಅದರ ಎದುರುಗಡೆ ನೀವು ನಿಂತ್ಕೋಬೇಕು ಅಂದರೆ ಸಿಟಿಗೆ ಬಂದು ನಿಂತ್ಕೋಬೇಕು. ನೀವು ಅವಾಗ ಇಲ್ಲಿ ಏನು ಬೇಕಾದರೂ ನೀವು ಒಬ್ಬ ಮಾನವನಾಗಿ ಬದುಕ್ಬೋದೇ ಹೊರತು ನೀವು ಕೆಳಗಡೆ ಹೋದರೆ ಒಂದು ಜಾತಿಯವರಾಗಿ ಬದುಕಬೇಕಾಗತ್ತೆ. ಅದು ಈ ಸತ್ಯ ನಾನು ತಿಳ್ಕೊಂಡೆ. ಅದೇ ಈ ಸತ್ಯನ ರಾಜಕೀಯ ವ್ಯಕ್ತಿಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದಾನೇ ಅವರು ಬೇರೆ ಯಾವುದಕ್ಕೂ ಅವರು ಜಾತಿ ಬಗ್ಗೆನೇ ಮಾತಾಡ್ತಾರೆ ಹೊರತು ಕ್ಯಾಂಪೇನ್ ಆಗಿರಲಿ ಏನೇ ಆಗಿರಲಿ ಅವರು. ಈಗ ನೀವು ನೋಡಿ, ಈಗ ನೀವು ಒಂದು ಮುಸ್ಲಿಂ ಏರಿಯಾ ಕ್ಯಾಂಪೇನ್ಗೆ ಹೋಗ್ಬೇಕು ಅಂದರೆ ಮುಸ್ಲಿಂ ನಾಯಕರನ್ನೇ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ತಮಿಳ್ ಮಾತಾಡೋರಿಗೆ ತಮಿಳ್ ಮಾತಾಡಿಕೊಂಡು ಕ್ಯಾಂಪೇನ್ ಮಾಡಿರೋದನ್ನ, ಅದು ಗಲಾಟೆ ಆಗಿರೋದನ್ನ ನಾವು ಎಷ್ಟು ಸಲ ಟಿ ವಿಲಿ ನೋಡಿಲ್ಲ. ಯಾಕೆಂದರೆ ಅದು ಇದಕ್ಕೆ ಅದು ಬದಲಾಗಲ್ಲ.
ಕೆಲವು ಸತಿ ಏನೂ ಹೇಳದೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳದೆ ಇದ್ರ ಬಗ್ಗೆ ಮಾತಾಡೋದು ಎಲ್ಲೋ ಒಂದು ಕಡೆ ಪರಿವರ್ತನೆಗೆ ಒಂದು ದಾರಿ ಆಗ್ಬೋದಾ ಅನ್ನೋದು ಎಲ್ಲೋ ಒಂದು ಎಳ್ಳಷ್ಟು ಆಸೆ ನನಗಿದೆ. ಏನಾಗುತ್ತೆ ಗೊತ್ತಮ್ಮ, ಈಗ ನಾನು ಒಬ್ಬ ಪ್ರೋಗ್ರೆಸಿವ್ ಥಿಂಕರ್ ಆಗಿ ಅದೇ ರೀತಿ ನಡ್ಕೊಳ್ಬೇಕು ಅಂತ ನಾನೇನಾದ್ರು ಪ್ರೋಗ್ರೆಸಿವ್ ಆಗಿ ನಡ್ಕೊಂಡ್ರೆ ಜನ ಇಷ್ಟಪಡ್ತಾರೆ, ತಾವು ನಡ್ಕೊಳ್ಳಲ್ಲ, ನನ್ನನ್ನು ಕರೀತಾರೆ, ಸನ್ಮಾನ ಮಾಡ್ತಾರೆ. ಇದನ್ನು ನಾನು ಕಂಡ್ಕೊಂಡ್ರೆ ಸತ್ಯ. ಇದು ಹೇಗಾಯ್ತಂದ್ರೆ ಎಲ್ಲರಿಗೂ ನಮ್ಮ ಪಕ್ಕದ ಮನೇಲಿರೋರು ದೇಶ ಕಾಯೋ ಯೋಧ ಆಗಬೇಕೆ ಹೊರತು ನಮ್ಮ ಮನೆಯಲ್ಲಿ ಬೇಡ. ಯಾವಾಗಲೂ ನಮ್ಮ ದೇಶ ಹಾಗೆ ಅಲ್ವೇ, ನಮ್ಮ ದೇಶ ಹಾಗೇನೆ. ಈಗ ನೀರಜ್ ಚೋಪ್ರಾ ಎಷ್ಟು ಜನ ಗೊತ್ತು ಕೇಳಿ, ಈಗ ಗೊತ್ತಿಲ್ಲ. ಯಾಕೆಂದರೆ ತಮ್ಮ ಮಕ್ಕಳು ಯಾವತ್ತೂ ನೀರಜ್ ಚೋಪ್ರಾ ಆಗಬೇಕು ಅಂತ ಬಯಸಲ್ಲ, ಅವ್ರ ಮಕ್ಕಳು IT ಇರಬೇಕು. ನೀರಜ್ ಚೋಪ್ರಾ ಎಸ್, ಇವ್ರು ನೀರಜ್ ಚೋಪ್ರಾ ಮೇಲೆ ಪೋಸ್ಟ್ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ಬೋದು. ಇವನ್ ಮಗನ ಆರಿಸಿ ತಗೊಳಕ್ಕೆ ಯಾರೂ ಒಪ್ಪಲ್ಲ. ಪುಸ್ತಕಗಳಲ್ಲಿ ಸೈಕಾಲಜಿನಲ್ಲಿ ಇದೊಂದು ಹೇಳುತ್ತೆ ಸರ್, ಮನುಷ್ಯರಿಗೆ ಬಿಹೇವಿಯರಲ್ ನಾವು ಹೇಗೆ ನಡ್ಕೋತೀವಿ ಅದರಲ್ಲಿ ಮೆದುಳಲ್ಲಿ ಒಂದು ಪ್ರೋಗ್ರಾಮ್ ಇದೆಯಂತೆ ಸರ್, 4. ಒಂದು ಎಮೋಷನ್ಸು. ಇವಾಗ ನಾವು ಯಾವುದೋ ಫ್ಯಾಕ್ಟ್ಸಿಗೆ ನಾವು ರೆಸ್ಪಾಂಡ್ ಮಾಡ್ತೀವೋ ಬಿಡ್ತೀವೋ, ಎಮೋಷ್ನಲಿ ಏನಾರು ಆಗಿಬಿಟ್ರೆ ವಿ ರೆಸ್ಪಾಂಡ್ ಟು ಎಮೋಷನ್ಸ್ ಮೋರ್ ದೆನ್ ಫ್ಯಾಕ್ಟ್ಸ್ ಅಂತೆ ಒಂದು. ಎರಡನೇದು, ಸರಿ ಇವಾಗ ನಾನು ರಶ್ಮಿ, ನೀವು ಧರ್ಮೇಂದ್ರ ಅವರು, ನಾನು RJ ರಶ್ಮಿ, ನೀವು ಮೈಸೂರಿನ ಕತೆಗಳು, ನಿಮಗಿರೋದು ಸಿವಿಲ್ ಇಂಜಿನಿಯರು, ನಿಮ್ಮ ಐಡೆಂಟಿಟಿ ನಿಮ್ಮದು. ಮನುಷ್ಯರಿಗೆ ಅವ್ರವ್ರ ಐಡೆಂಟಿಟಿಗೆ ಯಾರಾದರೂ ಧಕ್ಕೆ ಬರೋ ಹಾಗೆ ಮಾತಾಡಿದ್ರೆ ಅದು ಈಗೋ ಹರ್ಟ್ ಆಗುತ್ತೆ. ಇದು ಎರಡನೇದು ಒಂದು ಬಿಹೇವಿಯರಲ್ ಪ್ರೋಗ್ರಾಮ್ ಅಂತೆ ಸರ್ ಇರುತ್ತೆ. ಮುಂದಿಂದು ಬಂದು ನೀವು ಯಾಕೆ ಇದಕ್ಕೆ ಬರ್ತಾ ಇದ್ದೀನಿ ಅಂದರೆ, ಮುಂದಿಂದು ಸೇಫ್ ಆಗೋಬೇಕು ಅಂತ ನಾರ್ಮ್ಸ್. ಇದು ಈಗ 100 ಜನ ಒಂಥರ ಇದ್ದಾರೆ ಅಂದರೆ 100ರಲ್ಲಿ ನಾನು ಒಂದಾಗಿರ್ಬೇಕು, 100ನೇ ಒಂದವನಾಗಿ ಅದು ಸೆಪ್ರೇಟಾಗಿ ನಿಲ್ಲೋದಕ್ಕೆ ಮನುಷ್ಯ ಗುಣನೇ ಅದಂಗಂತೆ ಒಳಗಿರೋದು. ಸೊ ಇದೆಲ್ಲ ಇನ್ಸೈಟ್ಸನ್ನು ನೋಡಿದಾಗ ನೀವು ಹೇಳ್ತೀರಲ್ಲ, ಇದೇನಾಗುತ್ತೆ ತುಂಬ, ಯಾಕೆಂದರೆ ನಾನು ಯಾವಾಗಲೂ ಈ ಸಮಾಜದ ವಿರುದ್ಧವಾಗಿರೋನು, ಅಂದರೆ ನಾನು ಒಂಟಿಯಾಗೇ ಬದುಕಿದವನು. ಸುಮಾರು ಕ್ರಾಂತಿಕಾರಕ ನಡೆಗಳನ್ನು ನಾನು ಬದುಕಿನಲ್ಲಿ ಅಳವಡಿಸ್ಕೊಂಡವನು. ಅದರಲ್ಲಿ ಒಂದು ಹೇಳ್ತೀನಿ, ಅಂಥದ್ದು 100 ಇದೆ. ಒಂದು ಹೇಳ್ತೀನಿ, ಸಾಮಾನ್ಯವಾಗಿ ನಾನೀಗ 8 ದೇಶದಲ್ಲಿ ಕೆಲಸ ಮಾಡಿದ್ದೀನಿ, ಗಲ್ಫಲ್ಲಿ, ಸೌದಿಯಿಂದ ಹಿಡಿದು ಎಲ್ಲ 8-9 ದೇಶ, ಆಫ್ರಿಕಾ ತನಕನೂ ಕೆಲಸ ಮಾಡಿ ಬಂದಿದ್ದೀನಿ. ಅಲ್ಲೆಲ್ಲ ಏನಂತಂದರೆ, ನಾವು ಹೋದಾಗ ನಮಗೆ ಪ್ಯಾಕೇಜ್ ಸ್ಯಾಲರಿ, ನೀನು ರೂಮ್, ನೀನು ಮನೆ ಮಾಡ್ಕೋ, ಎಲ್ಲ ಅದಕ್ಕೆ ದುಡ್ಡು ಕೊಡ್ತಾರೆ. AC ತೊಗೋಬೇಕು, ಹೊಸದಾಗಿ ಕಂಪ್ಲೀಟ್ ಮನೆ ಸೆಟಪ್ ಮಾಡ್ಕೋಬೇಕು, ದೇ ವಿಲ್ ಪೇ ದ ಮನಿ, ಅದು ಕೊಡ್ತಾರೆ. ಸೊ ಎಲ್ಲರೂ ತೊಗೊಳ್ತಾರೆ, ನಾನು ತರದಲ್ಲಿ ತೊಗೊಂಡು ಮಾಡ್ತೀನಿ. ಬೇರೆಯವರೆಲ್ಲ ಈಗ 1-2 ವರ್ಷ ಆದಮೇಲೆ ದೇಶ ಚೇಂಜ್ ಮಾಡ್ತೀವಿ, ಸಹಜವಾದದ್ದು. ಕಂಪನಿ ಚೇಂಜ್ ಮಾಡ್ತೀವಿ, ದೇಶ ಚೇಂಜ್ ಮಾಡ್ತೀವಿ. ಕತಾರಲ್ಲಿರೋನು ದುಬೈಗೆ ಹೋಗ್ತಾನೆ, ದುಬೈಲಿರೋನು ಮಸ್ಕತ್ತಿಗೆ ಬರ್ತಾನೆ, ಈ ರೀತಿ ಮಸ್ಕತ್ತಿರೋನು ರಿಯಾದ್ಗೆ ಹೋಗ್ತಾನೆ. ಇಟ್ಸ್ ತುಂಬ ಕಾಮನ್ನು. ಅವಾಗ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿರೋದನ್ನು ಮಾರ್ತಾರೆ. ಹಾಸಿಗೆ, ಮಂಚ, ಬೆಡ್ಶೀಟು, ವಾಕನು, ವಾರ್ಡ್ರೋಬು, TV ಎಲ್ಲನೂ, AC ಎಲ್ಲನೂ ಮಾರ್ತಾರೆ, ಇನ್ಕ್ಲೂಡಿಂಗ್ ಬಾತ್ರೂಮ್ ಐಟಮ್ಸು. ಅದನ್ನು ತೊಗೊಳಕ್ಕೂ ಜನ ಇದ್ದಾರೆ, ಬಾಂಗ್ಲಾದೇಶಿಗಳು ಬಂದು ತಗೋತಾರೆ, ಅದನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಮಾರ್ತಾರೆ. ನಾನೇನು ಮಾಡ್ತಾಯಿದ್ದೆ, 2 ವರ್ಷ ಆದಮೇಲೆ ನನಗೆ ಆತ್ಮೀಯ ಯಾರೋ ಗಾರೆ ಕೆಲಸದವನು, ಪೇಂಟರು, ಇನ್ನೊಬ್ಬ ಮತ್ತೊಬ್ಬ ಅವ್ನು ಕರೆದಿದ್ದೆಲ್ಲ ನಿಂದು ಅಂತ ಕೊಟ್ಬಿಟ್ಟು ಖಾಲಿ ಕೈಯಲ್ಲಿ ವಾಪಸ್ ಬರ್ತಾಯಿದ್ದೆ. ಇವ್ರು ನನ್ನ ಹುಚ್ಚ ಅನ್ನೋರು, ನಾನಪ್ಪ ವಾಪಸ್ ಕರಿ, ಹಿಂಗೆ ಅಪ್ಪ ಇದನ್ನು ಮಾರ್ತಾರೇನೋ ಯಾರಾದರೂ. ನೀನು 2 ವರ್ಷ ಉಪಯೋಗಿಸಿದ್ಯಾಗುರು ಅದನ್ನು, ಅಟ್ಲೀಸ್ಟ್ ಅವನು AC ಇಟ್ಕೊಂಡು ಹ್ಯಾಪಿಯಾಗಲಿ ಬಿಡಪ್ಪ, ಲೇಬರ್ ಅವನು ತುಂಬ 4-5 ಸಾವಿರ ಕೆಲಸಕ್ಕೆ ಅಲ್ಲಿಂದ ಬಂದಿದ್ದ ಅನ್ಕಣ, ಅವ್ನಿಗೆ ಎಂಜಾಯ್ ಮಾಡಲಿ ಅಂತ. ಸೊ ಇದನ್ನು ನಮ್ಮ ಜನ ಒಪ್ಪಲ್ಲ. ನಮ್ಮ ಜನ ಏನಂತಂದರೆ, ಅವರು ಏನು ಒಂದು ಸಮಾಜ ಒಂದು ಕಟ್ಟಳೆ ಹಾಕೊಟ್ಟಿದೆಯಲ್ಲ ಶತಮಾನಗಳಷ್ಟು ಹಿಂದೆ, ಅದನ್ನು ಬಿಟ್ಟು ಇವತ್ತಿಗೂ ಈಚೆ ಬಂದಿಲ್ಲಮ್ಮ. ನೀವು ನಂಬಲ್ಲ, ಇವತ್ತಿಗೂ ಅದು ಈಚೆ ಬಂದಿಲ್ಲ, ನೀವು ನಂಬಲ್ಲ. ಇದು ಇನ್ನೂ ಹೇಳ್ಬೇಕಂತಂದರೆ, ನಾನು ಯಾರ ಮನೆಗೆ ಹೋಗಬೇಕಾದ್ರೂ ನಾನು ಊಟ ಮಾಡ್ತೀನಿ, ಯಾರ ಮನೆಗೆ ಹೋಗ್ಬೇಕಾದ್ರು. ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಕೆಲಸ ಶುರು ಮಾಡಿದ ಹೊಸರು 89ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು. ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕಂಪ್ನಿಯ ಹಾಸ್ಪಿಟಲ್ ಮೇಂಟೆನೆನ್ಸ್ ನನಗೆ ಬಂದಿತ್ತು. ಅಲ್ಲಿ ಅವಾಗೇನಾಗೋಯ್ತು, ಸ್ವೀಪರ್ ವರ್ಸಸ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಏನೋ ಕ್ಲಾಶ್ ಆಯಿತು. ಅವಾಗೇನಾಗೋಯ್ತು, ಅವ್ರು ಕ್ಲೀನಿಂಗ್ ನಿಲ್ಲಿಸ್ಬಿಟ್ರು. ಇಡೀ ಹಾಸ್ಪಿಟ್ಲದು ಡ್ರೈನೇಜ್ ಸಿಸ್ಟಮ್ ಬ್ಲಾಕ್ ಆಗೋಯ್ತು. ಬಿಕಾಸ್ ದೇ ಆರ್ ದ ಒನ್ ಹೂ ಇಸ್ ಲುಕಿಂಗ್ ಅಟ್ ದ ಹೆಲ್ತಿ ಅಟ್ಮಾಸ್ಫಿಯರು. ನಿಲ್ಲಿಸ್ಬಿಟ್ರು. ಅವ್ರ ಪಾಡ್ಗೆ ಅವ್ರ ಮನೇಲಿದ್ದಾರೆ. ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಪೇಷಂಟ್ ಹೊರಗಡೆ ಈವನ್ ಬ್ರೆಡ್ ತರಕೋದೂ ಒಳಗಡೆ ಹೋಗೋಕ್ಕಾಗ್ತಿಲ್ಲ, 1 ಅಡಿ ಡ್ರೈನೇಜ್ ನೀರು ನಿಂತಿದೆ. ಆಗ ನಾನು ಆವಾಗ ನಾನು ಜಸ್ಟ್ ಫ್ರೆಷರು, ನಾನು ಯಾಕೆ ಹಿಂಗೆ ಅಂತ ಕೇಳಿದೆ ಬಂದು ಬೆಳಗ್ಗೆ. ಹಿಂಗೆ ಆಗೈತೆ ಧರ್ಮಿ ಅಂತಂದರು. ಸರಿ ಹೋಗೋಣ ನಡೀರಿ ಅವ್ರ ಮನೆಗೆ ಅಂದರೆ, ಅವ್ರ ಮನೆಗೆ ಬರೋಕ್ಕೆ ಇವ್ರು ಯಾರೂ ರೆಡಿ ಇಲ್ಲ. ನಾನು ಹೋದೆ ಅವ್ರ ಅವ್ರ ಕಾಲೋನಿಗೆ. ಅಣ್ಣ ಈ ಥರ ನಾನು ಬಂದಿದ್ದೀನಿ ಹಿಂದೆ. ಬಾರೋ ಒಳಗಡೆ ಅಂತ ಹೋದೆ, ತಿಂಡಿ ತಿಂದೆ, ಕಾಫಿ ಕುಡಿದೆ. ಅವರು ಸೀನಿಯರ್, ಈಸ್ ಅ ಸೀನಿಯರ್ ಲೀಡರ್ ಆಫ್ ದ ಅಸೋಸಿಯೇಷನ್ ಅಥವಾ ಯೂನಿಯನ್ನು. ನಾನು ಅವತ್ತು ಚಿಕ್ಕ ಹುಡುಗ, ಇವತ್ತು 40 ವರ್ಷದ ಮಾತು ನಾನು ಹೇಳೋದು. ನಾನು ಒಬ್ಬ ಮೇಲ್ವರ್ಗದವನಾಗಿ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿದೆ ಅಂತ ಬಂದ ಸ್ಟ್ರೈಕ್ ವಾಪಸ್ ತೊಗೊಂಡ್ರು. ಬಿಲೀವ್ ಮೀ.
ಇವ್ನು ಬಂದವನ ಕಣ ಧರ್ಮಿ ನಡೀರೋ ವಾಪಸ್ ತೊಗೊಂಬಿಡೋಣ ಅಂತ ಅವತ್ತು ತೊಗೊಂಡ್ರು. ಅದು ಮುಂದಕ್ಕೆ ಆಮೇಲೆ ಏನಾಯಿತು, ಬಟ್ ಅವತ್ತಿಗೆ ವಾಪಸ್ ತೊಗೊಂಡ್ರು. ಅಂದರೆ ಒಂದು ಸಣ್ಣ ನಡೆ ನಿಮ್ಮದ್ದು ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನಾನು ಮೊದಲಿಂದನೂ ಇದನ್ನು ಅಳವಡಿಸ್ಕೊಂಡು ಬಂದವನು. ನಾನು ಸಮಾಜದ ಯಾವುದೇ ಕಟ್ಟುಪಾಡುಗಳಿಗೆ ನಾನು ಅಳವಡಿಸ್ಕೊಂಡವನು. ಅಲ್ಲಿ ಇಲ್ಲದೇ ಇದ್ದರೆ ನಾನು ಬೀಯಿಂಗ್ ಎನ್ ಇಂಜಿನಿಯರ್ ನಾನು ಇನ್ನು ಮಾತಾಡ್ಸೋದೇ ದೊಡ್ಡ ಕಷ್ಟ ಆಗ್ಬೇಕು. ನಾನು ಅಯ್ಯೋ 40 ವರ್ಷದಲ್ಲಿ ಇವನು ಎಲ್ಲೆಲ್ಲೋ ಇದ್ದು ಬಂದವನು ಇಂಜಿನಿಯರು ಇವನು ನಾನು ಅಯ್ಯೋ ಗುರು ಅದೆಲ್ಲ ಅದು ಭ್ರಾಂತ್ಯ ಕಿರೀಟಗಳು. ನಾನು ಹೇಳ್ತೀನಿ ಭ್ರಾಂತ ಕಿರೀಟಗಳು. ನೀವು ಯಾವಾಗಲೂ ಈ ನಮ್ಮ ವಯಸ್ಸಿನ ಯಾವುದೇ ನೀವು ರಿಯೂನಿಯನ್ ಪಾರ್ಟೀಸಲ್ಲಿ ನೋಡಿ, ನಾನು ಇದನ್ನು ವರ್ಷ ನೋಡ್ಕೊಂಬರ್ತಾಯಿನಿ ಕಾಲೇಜ್ ರಿಯೂನಿಯನ್ನಲ್ಲಿ. ನಾನು ಆ ಸೈಟ್ ತೊಗೊಂಡೆ, ಇಲ್ಲಿ ಜಮೀನು ತೊಗೊಂಡೆ, ಇಲ್ಲಿ ಈ ವರ್ಷ ಈ ಟೂರ್ಗೆ ಹೋಗಿದ್ದೆ, ಇದಕ್ಕೆ ಇಷ್ಟು ಜ್ಯುವೆಲ್ರಿ ಖರ್ಚು ಮಾಡಿದೆ, ಅದು ಮಾಡಿದೆ, ಇಷ್ಟು ಇನ್ವೆಸ್ಟ್ ಮಾಡಿದೆ, ಇಷ್ಟು ಸ್ಟಾಕ್ ಮಾಡಿದೆ. ನೀನು ಏನು ಬದುಕ್ತೆ ಅದು ಹೇಳ್ರು, ಏನು ಸಾರ್ಥಕ ಪಡಿಸ್ಕೊಂಡ್ರೆ ಅದು ಹೇಳಿದ್ರಪ್ಪ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ರಲ್ಲ, ವಾಪಸ್ ಏನು ಕೊಟ್ರಿ ಸೊಸೈಟಿಗೆ ಅದು ಹೇಳ್ರಿ. ನಾವೆಲ್ಲ ಇಂಜಿನಿಯರಿಂಗ್ ಓದಿದ್ದು ಬರೀ 150 ರೂಪಾಯಲ್ಲಿ, 150 ರೂಪಾಯಿ ಫೀಸಲ್ಲಿ. ಇವತ್ತು ಯಾರು ನಂಬೋದು ಇಲ್ಲ. ನಾವೆಲ್ಲ 150 ರೂಪಾಯಿಗೆ ನಮ್ಮ ಸರ್ಕಾರ ನಮ್ಮ ಈ ನೆಲ ನಮ್ಮನ್ನ ಇಂಜಿನಿಯರ್ ಮಾಡಿತ್ತಪ್ಪ. ಏನಪ್ಪ ವಾಪಸ್ ಕೊಟ್ಟೆ? ಏನಿಲ್ವಲ್ಲ. ಮತ್ತೆ ನೀನು ಒಬ್ಬ ಇಂಜಿನಿಯರ್ ಥರ ಯೋಚನೆ ಮಾಡಮ್ಮ. ನೀನು ಬರೀ ದುಡ್ಡು ಮಾಡೋಕ್ಕೆ ಇಂಜಿನಿಯರ್ ಆಗಿಬಿಟ್ರೆ ಪ್ರಯೋಜನ ಏನು? Wake up to fresh ideas. Repose. ಸರ್, ನೀವೊಂದು ಮಾತು ಹೇಳ್ತೀರಲ್ಲ, ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋದು. ಇವತ್ತು ನಂದು ಮೈಂಡ್ ಬ್ರಷ್ ಅಂತ ಒಂದು ಜರ್ನಲ್ ಇದೆ ಸರ್. ಆನೆಸ್ಟ್ಲಿ ಸ್ಪೀಕಿಂಗ್, ಇವತ್ತಿನ ಜನ್ರೇಷನ್, ನಮ್ಮ ತಂದೆ ತಾಯಿ ಅವರೆಲ್ಲ ಬದುಕಿದ್ದಾಗ, ಅಜ್ಜಿ ತಾತಂದರು ಬದುಕಿದ್ದಾಗ, ನೀನು ತಗೋ ಏನಾದ್ರು ಸಮಾಜಕ್ಕೆ ಕೊಟ್ಟು ಹೋಗು ಅಂತ ಹೇಳೋ ಒಂದು ಲಾಸ್ಟು ಜನ್ರೇಷನ್ ಅವರೇ ಅನ್ಸುತ್ತೆ. ಇವತ್ತಿಗೆಲ್ಲ ಯಾವುದಾದ್ರು ಜರ್ನಲ್, ತಾವೆಲ್ಲ ಆ್ಯಂಗ್ಸೈಟಿ ಅಂತ, ಡಿಪ್ರೆಷನ್ ಅಂತ ಯಾವುದೋ ಜರ್ನಲ್ ಓದ್ತೀವಿ, ಅವ್ರು ಹೇಳ್ತಾರೆ ಸರ್, 6 ವೀಲ್ ಆಫ್ ಲೈಫ್ ವೀಲ್ ಆಫ್ ಲೈಫಲ್ಲಿ 6 ಭಾಗಗಳಿದೆಯಂತೆ. ಒಂದು ಬಿಸ್ನೆಸ್ ಆ್ಯಂಡ್ ಫೈನಾನ್ಸು, 2ನೇದು ವೃತ್ತಿ, 3ನೇದು ಫ್ಯಾಮಿಲಿ, ಈ ಕಡೆದು ಪರ್ಸ್ನಲ್ ಆ್ಯಂಡ್ ಸ್ಪಿರಿಚುವಲ್ಲು ಗಾಳಿಗೆ ಬಿಟ್ಬಿಟ್ರು, ಈ ಕಡೆ ಕಾಂಟ್ರಿಬ್ಯೂಷನ್ ಆ್ಯಂಡ್ ಇದು ಲರ್ನಿಂಗ್ಸು. ಇಲ್ಲೇ ತಾನೇ ಸರ್ ಬರೋದು ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡಬೇಕು ಅನ್ನೋದು. ಸೊ ನನಗೆ ಒಂದು ಪ್ರಶ್ನೆ, ನಿಮಗೆ ಇದು ಬೀಜ ಒಳಗೆ ಹೋಯ್ತಲ್ಲ, ನಾನು ಮಾತ್ರ ತಿಂದು ನಾನು ಮಾತ್ರ ತೇಗಿ ಹೊಟ್ಟೋಗ್ಬಿಟ್ರೆ ಸಾಲದು, ನಾನು ನಂದು ಅಂತ ಕೊಟ್ಟು ಹೋಗಬೇಕು ಅನ್ನೋ ಒಂದು ಆ ಗುಣ ನಿಮ್ಮಲ್ಲಿ ಇಷ್ಟೊಂದು ದೃಢವಾಗಿ ಬೆಳೆಯೋಕ್ಕೆ ಕಾರಣ ಏನು? ನಮ್ಮ ತಾಯಿಯವರು ಇದೇ ಥರ, ಮತ್ತು ನಮ್ಮ ತಾತ ಅವರು ಇದೇ ಥರ. ಈ ನಮ್ಮ ತಾತನವರು ಮಹಾರಾಜರ ಹತ್ರ ಡಾಕ್ಟರ್ ಆಗಿದ್ದರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ. ಅವರು ದುಡ್ಡು ತಗೊಳ್ತಾ ಇರಲಿಲ್ಲ. ಮಹಾರಾಜರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟರೆ ದುಡ್ಡು ರಾಜರ ಹತ್ರನೇ ದುಡ್ಡು ತಗೊಂಡು ಬೇಡ ಅದು ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ ನಮ್ಮ ಹಳೆ ಮೈಸೂರಲ್ಲಿ ಅಥವಾ ಹಳೆ ಬೆಂಗಳೂರಲ್ಲಿ ಒಂದು ಗಾದೆ ಇದೆಯಮ್ಮ, ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ. ಯಾಕೆ ಅಂತಂದರೆ ಅರಮನೆ ದುಡ್ಡು ಅಂದರೆ ಅದು 10 ಜನಗಳ ತೆರಿಗೆ ದುಡ್ಡು. ತೆರಿಗೆ ಹಣ ಅಂದರೆ ಅವನು ರಕ್ತ ಬೆವರನ್ನು ಹರಿಸಿ ಸಂಪಾದನೆ ಮಾಡಿ ಅವ್ನು ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು ಅಂತ. ಇವತ್ತಿಗೂ ನೀವು ನೋಡಿರಿ, ನಮ್ಮ ಹಳೆ ಮೈಸೂರು ಬೆಂಗಳೂರು ಜನ ಮಹಾರಾಜರು ಪ್ರಾಪರ್ಟಿ ಸೇಲ್ಗಿದೆ ಅಂದರೆ ತಗೊಳ್ಳಲ್ಲ, ಅದಕ್ಕೆ ಕೈ ಹಾಕಲ್ಲ, ಯಾರೂ ಉದ್ಧಾರ ಆಗಲ್ಲಪ್ಪ ಅಂತ. ಇವತ್ತಿಗೂ ಅಷ್ಟೇ ಮಹಾರಾಜರನ್ನ ಮೋಸ ಮಾಡಿ ತುಂಬ ಜನ ಆಸ್ತಿ ಜಮೀನು ಬರ್ಸ್ಕೊಂಡ್ರು, ಅವ್ರು ಯಾರೂ ಉದ್ಧಾರ ಆಗಿಲ್ಲ. ಬಿಕಾಸ್ ನಮ್ಗೆ ಗೊತ್ತು ಅದೆಲ್ಲ ಚೆನ್ನಾಗಿ ನೋಡಿದ್ದೀರಾ. ಯಾರೂ ಉದ್ಧಾರ ಆಗಲ್ಲಮ್ಮ, ಯಾರೂ ಉದ್ಧಾರ. ಹಂಗಾಗಿ ಅದು ಯಾರೂ ಮುಟ್ಟಲ್ಲ. ಅದು ಅರಿವಿರೋರು ಅದು ಬೆಂಕಿ, ಅದು ಮುಟ್ಟಲ್ಲ. ಈ ಗುರುಮನೆ ಅಂದರೆ ಮಠದ ದುಡ್ಡನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಯಾಕೆ ಅಂತಂದರೆ ಅದು 10 ಜನಗಳ ಕಾಣಿಕೆ, ಭಕ್ತಿಯನ್ನು ಕೊಟ್ಟಿರ್ತಾರೆ ಅದನ್ನು, ನೀನು ಅದನ್ನು ದುರುಪಯೋಗ ಅದು ಹಾಗೆ ಮುಟ್ಟಬಾರ್ದು. ನಮ್ಮ ತಾತ ಮುಟ್ತಾ ಇಲ್ಲ. ಆದರೆ ಮಹಾರಾಜರು ದೈವಾಂಶ ಸಂಭೂತ ಮಹಾರಾಜರು, ಅವರು ಕೊಡುಗೈ ದಾನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದರೆ ನಾವು ಕಂಡಂಥ ಭಗವಂತ, ಈ ಭೂಮಿ ಮೇಲೆ ಓಡಾಡಿದಂಥ ಭಗವಂತ. ಇವ್ರಿಗೊಂದು ಮನೆ ಕೊಡ್ರು ಅಂತ ಕೊಟ್ಟರು. ಆ ಮನೆಯಲ್ಲೇ ನಾನು ಹುಟ್ಟಿದ್ದು. ಇವತ್ತು ಆ ಮನೆ ನಾವು ಉಳಿಸ್ಕೊಂಡಿದ್ದೀವಿ ಮೈಸೂರಲ್ಲಿ. ನಿಮಗೆ ರಾಜರು ಕೊಟ್ಟರು ಮನೆ. ಸೊ ಆ ಥರ ನಮಗೆ ಈ ಪರೋಪಕಾರ ಬುದ್ಧಿ ಮಹಾರಾಜರಿಂದನೇ ಬಂದಿದೆ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಇದೆಲ್ಲ ಮೈಸೂರವ್ರ ಹತ್ರನೂ ಇದಿರುತ್ತೆ ಸಾಮಾನ್ಯವಾಗಿ. ಸಂಸ್ಕಾರ ಇದೆಲ್ಲ ಇದೆ ಅಮ್ಮ, ಅದು ಉಳಿಸ್ಕೊಂಡು ಬಂದರೆ ಮುಂದೆ ಚೆನ್ನಾಗಿರುತ್ತೆ ಸಂಸಾರ. ಹೌದು, ತೃಪ್ತಿ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ ನಿಮಗೆ. ನೋಡಿ, ಇವತ್ತಿನ ಏನಂತೀವಿ ಅದಕ್ಕೆ, ಭೌತಿಕವಾಗಿರೋದಕ್ಕಿಂತ ಆತ್ಮವಾಗಿ ನಿಮ್ಗೆ ತುಂಬ ತೃಪ್ತಿ ಆಗಿರುತ್ತೆ. ಭೌತಿಕವಾಗಿ ನಿಮ್ಮ ಹತ್ರ ಏನಿದೆ, ಕಾರ್ ಇದೆಯೋ, ಬಂಗ್ಲೆ ಇದೆಯೋ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯೋ, ಚಿನ್ನ ಇದೆಯೋ ಅನ್ನೋದಕ್ಕಿಂತ ಆತ್ಮತೃಪ್ತಿ ಇದೆಯಲ್ಲ, ಅದು ಪ್ರೈಸ್ಲೆಸ್. ಅದು ಒಂದು ದೊಡ್ಡ ವೆಲ್ತ್. ಅದನ್ನು ಗಳಿಸಬೇಕು ಅಥವಾ ಯಾಕೆ ಅಥವಾ ಹೇಗೆ ಎಲ್ಲ ಬರ್ತಾ ಸ್ವಲ್ಪ ಬಿಟ್ಟೋಗ್ತಾ ಇದೆ ನಕ್ಷೆಗಳು. ಅಟ್ಲೀಸ್ಟ್ ನಿಮ್ಮ ತರಹದ ಮಾತುಗಳನ್ನು, ಅನುಭವಗಳನ್ನು ಕೇಳಿದಾಗ ಅದೊಂದು ಒಳಗಿರೋ ಗಂಟೆ ಎಚ್ಚೆತ್ಕೊಂಡ್ರೆ ಅನ್ನೋದು.